ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತಿರುಗಿ ನಾವು ಈ ಬೆಳಗಿನ ಜಾವದಲ್ಲಿ ಪವಿತ್ರಾತ್ಮನು ನಮ್ಮನ್ನು ಬಲಪಡಿಸುವಂತಹ ಕ್ಷೇತ್ರಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಅಂದರೆ ಪವಿತ್ರಾತ್ಮನ ಮುಖ್ಯವಾದ ಉದ್ದೇಶ ಏನಂದರೆ ನಮ್ಮನ್ನು ಎಲ್ಲ ವಿಷಯಗಳಲ್ಲಿ ಸತ್ಯಕ್ಕೆ ಸೇರಿಸುವುದು ಎಂಬುದಾಗಿ ನಾವು ನೋಡ್ಕೋತೇವೆ. ಪ್ರಿಯ ನನ್ನ ದೇವಜನರೇ, ಯಾವ ದೇವರ ಮಕ್ಕಳು ಈ ಸತ್ಯಕ್ಕೆ ಸೇರಿದವರಾಗಿರ್ತಾರೋ ಅವಾಗ ಮಾತ್ರವೇ ಅವರು ಕರ್ತನಿಗೆ ಬಹಳಷ್ಟು ಬಲವಾದ ಉಪಯೋಗಕ್ಕೆ ಬರುವಂಥ ಪಾತ್ರೆಗಳಾಗಿರ್ತಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳುವುದು ಅವಶ್ಯ. ನನ್ನ ಪವಿತ್ರಾತ್ಮನ ಮುಖ್ಯವಾದ ಉದ್ದೇಶ ನಮ್ಮನ್ನ ಎಲ್ಲ ಕ್ಷೇತ್ರಗಳಲ್ಲಿ ಸತ್ಯಕ್ಕೆ ಸೇರಿಸುವುದು ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಅಲ್ಲಿ ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯದ 13ನೇ ವಚನದಲ್ಲಿ ನೋಡುವಾಗ, ಸತ್ಯದ ಆತ್ಮನು ಬಂದಾಗ ಆತನು ನಡೆಸಿಕೊಂಡು ಹೋಗಿ ಎಲ್ಲ ಸಕಲ ವಿಷಯಗಳಲ್ಲಿ ಸತ್ಯಕ್ಕೆ ಸೇರಿಸ್ತಾನೆ ಎಂಬುದಾಗಿ ಬಹಳ ಪ್ರಾಮುಖ್ಯವಾಗಿ ಒಬ್ಬ ಆತ್ಮಿಕ ವ್ಯಕ್ತಿ ಯಾವಾಗ ಈ ಪವಿತ್ರಾತ್ಮನಿಗೆ ಹೆಚ್ಚು ಅವಕಾಶ ಕೊಡ್ತಾನೋ ಅವಾಗ ಆತನು ಸತ್ಯಕ್ಕೆ ಸೇರಿದಂಥವನಾಗಿರ್ತಾನೆ. ಆತನು ಬಲವಾದ ಸಾಕ್ಷಿಗಾಗಿ ಆತನ ಜೀವಿತ ಆತನು ಓಪನ್ ಆಗಿರ್ತದೆ ಎಂಬುದಾಗಿ ನಾನು ನಿಮ್ಗೆ ಹೇಳೋದಕ್ಕೆ ಮನಸ್ಸು ಮಾಡ್ತೇನೆ. ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯದ 26ನೇ ವಚನದಲ್ಲಿ ನೋಡುವಾಗ, ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನು, ಅಂದರೆ ತಂದೆಯ ಬಳಿಯಿಂದ ಹೊರಟು ಬರುವಂಥ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳ್ತಾನೆ. ನಮ್ಮಲ್ಲಿ ಆ ಬಲವಾದ ಸಾಕ್ಷಿಯ ಜೀವಿತ ಅದು ಪ್ರವೇಶವಾಗ್ತದೆ. ಪವಿತ್ರಾತ್ಮನು ನಮ್ಮಲ್ಲಿ ಆತನ ಮಹಿಮೆಯ ಜ್ಞಾನದಿಂದ, ಮಹಿಮೆಯ ಆಶೀರ್ವಾದಗಳಿಂದ ನಮ್ಮನ್ನು ತುಂಬಿಸುತ್ತಾ ನಾವು ಎಲ್ಲ ಕ್ಷೇತ್ರಗಳಲ್ಲಿ ಶುಭದ ಸಂದೇಶವನ್ನು ಈ ಲೋಕಕ್ಕೆ ಸಾರುವುದಕ್ಕೆ ನಮ್ಮನ್ನು ಬಲಪಡಿಸ್ತಾ ಹೋಗ್ತಾರೆ ಎಂಬುದಾಗಿ ನಾವು ಕೀರ್ತನೆ 143ನೇ ಕೀರ್ತನೆ 10ನೇ ವಚನದಲ್ಲಿ ನಾವು ಅದನ್ನು ನೋಡಿಕೊಳ್ಳುವುದಕ್ಕೆ ಸಾಧ್ಯ. ನನ್ನ ಪ್ರಿಯ ನೋಡ್ರಿ, ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದಕ್ಕೆ ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ, ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ. ಪ್ರಿಯರ್ ನೋಡ್ರಿ, ಈ ಲೋಕಕ್ಕೆ ಶುಭವನ್ನು ಸಾರುವುದಕ್ಕೆ ಕರ್ತನು ನಮ್ಮನ್ನ ಮಹಿಮೆಯ ಆತ್ಮನಿಂದ ಅಭಿಷೇಕಿಸುವುದಕ್ಕೆ, ಸತ್ಯದ ಆತ್ಮನಿಂದ ಅಭಿಷೇಕಿಸುವುದಕ್ಕೆ ಬಹಳಷ್ಟು ಇಷ್ಟವುಳ್ಳವನಾಗಿದೆ ಎಂಬುದಾಗಿ ನಾವು ನೋಡ್ಕೋತೇವೆ. ಯಾವಾಗ ಸತ್ಯದ ಆತ್ಮ ನಮ್ಮಲ್ಲಿ ಪ್ರವೇಶ ಮಾಡ್ತಾರೋ ಅವಾಗ ಮಾತ್ರವೇ ನಾವು ಕರ್ತನಿಗೆ ಒಂದು ಮಹಿಮೆಯ ವ್ಯಕ್ತಿಯಾಗಿ ಕಂಡು ಬರುವುದಕ್ಕೆ ಸಾಧ್ಯವಾಗಿರ್ತದೆ. ಅದನ್ನು ನಾವು ಕೀರ್ತನೆ 73ನೇ ಕೀರ್ತನೆ 24ನೇ ವಚನದಲ್ಲಿ ನಾವು ಅದನ್ನು ನೋಡುವುದಕ್ಕೆ ಸಾಧ್ಯ. ನಿನ್ನ ಚಿತ್ತವನ್ನ ತಿಳಿಯಪಡಿಸಿ ನನ್ನನ್ನು ನಡೆಸಿ ತರುವಾಯ ಮಹಿಮೆಗೆ ಸೇರಿಸಿಕೊಳ್ಳಿ. ಪ್ರಿಯರೇ, ನಾವು ಮಹಿಮೆಯಿಂದ ಮಹಿಮೆಗೆ ಹೋಗ್ತೇವೆ. ಪ್ರಿಯರೇ, ಪವಿತ್ರಾತ್ಮನ ಮುಖ್ಯವಾದ ಉದ್ದೇಶವೇನೆಂದರೆ ನಾವು ಆ ಮಹಿಮೆಯ ಒಂದು ವ್ಯಕ್ತಿಯಾಗಿ ಈ ಭೂಮಿಯ ಮೇಲೆ ಇರಬೇಕೆಂಬುದೇ ಪ್ರೇರಣೆ. ಅದಕ್ಕಾಗಿ ನಾವು ಯಾವಾಗ ಪವಿತ್ರಾತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೋ ಆತನ ಎಲ್ಲ ವರ ತಲಾಂತುಗಳನ್ನು, ಆತನ ಎಲ್ಲ ಸತ್ಯದ ಮಹಿಮೆಯ ಶಕ್ತಿಯನ್ನು ನಮ್ಮಲ್ಲಿ ತುಂಬಿಸಿ ನಾವು ಈ ಲೋಕದಲ್ಲಿ ಆತನ ಮಹಿಮೆಯ ಸಾಕ್ಷಿಗಳಾಗಿರುವುದಕ್ಕೆ ನಮ್ಮನ್ನು ಬಲಪಡಿಸ್ತಾರೆ. ಈ ಕಾರಣ ನಾವು ಪವಿತ್ರಾತ್ಮನಿಗೆ ಹೆಚ್ಚು ಅವಕಾಶ ಕೊಡೋಣ, ಸತ್ಯದಲ್ಲಿ ನಡೆಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಆ ರೀತಿಯಲ್ಲಿ ಆಗುವಂತೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.